ಆರ್ಡ್ರು ಇವತ್ತಿನ ನೀವು ದಿನ ಸಂಜೆ ಓಡೋದು ಅನ್ಬೋದು. ಏನು ಟೀ ಕೊಟ್ಟು ಕಳಿಸಿದ್ರಾ? ಹನಿ ಟಸ್. ಇವ್ರಿಗೆ ನಮ್ಮ ಪಾಲ್ಯ ಬೇರೆ ತರಲ, ಆಯುರ್ವೇದಿಕ್ ತರಲೆ, ಗುಳಿಗೆ ತರಲೆ, ಉಣ್ಣ ತಿನ್ನ ಅಲ್ಲಿ ದುಡಿತಿರ್ತಾರೆ ಅಂದ್ರೆ ಗಮನ ಇಷ್ಟು ಇಲ್ಲೇ ಇರ್ತೈತಿ ಈ ಸಬ್ಬುಗಳ ಮೇಲೆ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಈಗ ನೋಡ್ರಿ ಮಧ್ಯಾಹ್ನ ಊಟ ಕೋಸಂಬರಿ ನೋಡ್ರಿ ಹೆಂಗೆ ಮಾಡ್ಯಾರ. ಮನೆಯೊಳಗಿರೋಂಥ ತರಕಾರಿ ಹಾಕೊಂಡು ಮಾಡ್ಕೋಬೋದು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ರೀ. ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರಿ. ಏನಾಯ್ತಪ್ಪ ಅಂದ್ರೆ ಈಗ ಡೈಲಿ ಲಾಗ್ ಹಾಕಿಲ್ಲ ನಾನು, ಯಾಕಂದ್ರೆ ಗೊತ್ತಿಲ್ಲ ರೀ, ಸ್ವಲ್ಪ ಮನೆಯೊಳಗೆ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ಯಾವ, ಹಾಗಾಗಿ ಲಾಗ್ ಮಾಡಿಲ್ಲ. ಹಾಗೆ ಲಾಗ್ ಅಪ್ಲೋಡ್ ಮಾಡೋಕ್ಕೂ ಆಗಕತ್ತಿಲ್ಲ. ಮೊನ್ನೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ, ಯಾಕೆ ಲಾಗ್ ಹಾಕಿಲ್ರಿ, ಹಾಕ್ರಿ ಅಂತೇಳಿ. ಹೇಳ್ತೀನಿ ರೀ ಮುಂದೆ. ಸದ್ಯಕ್ಕೆ ಈಗ 2 ದಿನದ ಲಾಗು ಆಗಿರ್ತೈತಿ. ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇವತ್ತು ನೀರು ಬರೋದಿತ್ತು, ಹಾಗಾಗಿ ಬೆಳಗ್ಗೆ ಎದ್ದು ಫಸ್ಟ್ ಅದೆಲ್ಲ ಮಾಡಿಕೊಂಡೆ, ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇವರು ಸಿಕ್ಕಾಪಟ್ಟೆ ಚಳಿ ಬಿಡತೈತಿ. ಈಗ ಮೊನ್ನೆ ಹೊಸ್ಲು ಹುಣ್ಣಿಮೆ ಆದಾಗಿಂದ ಭಾಳ ಚಳಿ ಇರತೈತಿ. ಅದಕ್ಕೂ ಮುಂಚೆ ಒಂದು ಲೆಕ್ಕಕ್ಕೆ ಇತ್ತು ರೀ, 6 ಗಂಟೆಗೆ ಎದ್ದರೂ ಓಕೆ ಮಾಡ್ಬೋದಿತ್ತು ಎಲ್ಲ ಕೆಲಸನ, ಆ ಥರ ಇತ್ತು. ಈಗೀಗಂತೂ ಭಾಳ ಥಂಡಿ ಇರ್ತೈತಿ. ಹಾಗಾಗಿ ಇವ್ರಿಗೆ ಇವತ್ತು ನಾನು ಲೇಟಾಗಿ ಎಬ್ಬಿಸ್ಕೊಂಡೆ. ಅಷ್ಟು ಥಂಡಿಗಾರ ಏನು ಮಾಡ್ತಾರೋ ಅಂಥೇಳಿ ಇಬ್ರಿಗೂ ನೆಗಡಿ ಕೆಮ್ಮು ಫುಲ್ ಐತಿ. ಹಾಗಾಗಿ 7:30 ಹಿಂಗೆ ಎಬ್ಬಿಸ್ಕೊಂಡೆ. ಎದ್ದು ಫ್ರೆಶ್ ಅಪ್ ಆಗಿ ನಿಂತರ ಬಿಸಿಲು ಬಿದ್ದೈತಿ ನೋಡ್ರಿ ಆಗಲೇ ಆಲ್ರೆಡಿ. ಅಮೃತ ಬೆಳೆ ಕೆಳಗೆ ಬಿದ್ದೈತಲ್ಲೇ ಪಜ, ನೋಡಲ್ಲಿ ಸೋಫಾದ ಮೇಲೆ ಬಿದ್ದೈತಿ ಬಂದು. ಮತ್ತು ಹೊಸದು ಅದು ಹಳೇದ ಚಲೋ ಬೆಳೆದೈತಿ. ಇದನ್ನು ನಮ್ಮದು ಅಲೋವೆರಾ ಎಲ್ಲ ಅಲೋವೆರಾ ಎಲ್ಲ ಎರಡು ಮರಿ ಹಾಕೈತ್ರಿ ಅದು. ಅದ್ರೊಳಗೆ ಪುಟ್ಟು ಮರಿ ಅದು ಅದ್ರೊಳಗೆ. ಬರೀ ಎಲ್ಲ ಮನೆದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದೈತ್ರಿ. ನಾವು ಲಂಚ್ ಬಾಕ್ಸಿಗೆ ಇವತ್ತು ಮಸಾಲೆ ರೈಸ್ ಮಾಡತ್ತೀನಿ ರೀ. ಅನ್ನ ಇಟ್ಟೀನಿ. ಈ ಕಡೆಗೆ ನಮ್ಮ ಕಷಾಯ ಕುದಿಯಾಕತ್ತೈತಿ. ಯಜಮಾನ್ರು ಶೇಂಗಾ ಕಾಳು ಹುರಿದಿಟ್ಟಾರೆ, ಹೋಳಿಗೆ ರೌಂಡಿಯಾರ ಮಾಡಂತೇಳಿ. ಯಾವ ಮಾಡೋದಾಗುತ್ತೆ ಗೊತ್ತಿಲ್ಲ, ಒಟ್ಟು ರೆಡಿ ಅಂತ ಮಾಡ್ಯಾರ, ಹುರಿದಂತ ಇಟ್ಟಾರ. ಮಾಡ್ತೀನಿ ರೀ ಟೈಮ್ ಸಿಕ್ಕಾಗ. ಇಷ್ಟ ಅದಾವೆ ಭಾಳ ಇಲ್ಲ, ಒಂದು ಅರ್ಧ kg ಸುಮ್ಮನೆ ಇರೋ, ಒಂದು ಅರ್ಧ kg ಏನೋ ಇರಬೇಕಷ್ಟೇ. ಅವು ಎಷ್ಟು ತಗೊಂಡು ಮಾಡಿದ್ರೆ ಮಾಡ್ಬೋದು. ಕಷಾಯ ಬೇಕನೋ ಸೂಪರ್. ಬಾ ಎದ್ದುಗುಟ್ಲೆ ಆಟಾಡ. ಇಲ್ಲಿ ಉಪ್ಪಿನಾಗ ನೀರು ಹಂಗದ ವರ್ಷ ಹೋಗೋದನ್ನ ಹೆಂಗೆ ಮುಖದ ನಾವು ವರ್ಷಂಬರ್ತೀನಿ. ನೀನು ನೀಟ ವರ್ಷ ತಾವು ಬ್ರಷ್ ಮಾಡಿದ್ರಿ ಮಾಡೋರು ಹಚ್ತೋತೀನಂತ. ಬಾ ಸ್ನೇಹಿತರೆ, ಈಗ ನೋಡ್ರಿ ನಾನು ಇವತ್ತು ಡಬ್ಬಿಗೆ ಮಸಾಲೆ ರೈಸ್ ಮಾಡಿ ನಾಷ್ಟಕ್ಕೆ ಸುಸ್ಲ ಮಾಡತ್ತೀನಿ. ಸುಸ್ಲ ಮಾಡಿ ಮತ್ತೆ ಹತ್ತತ್ರ ಒಂದು 15 ದಿವಸ ಆಯಿತು ಮಾಡೇ ಇಲ್ಲ. ಇಬ್ಬರು ಪದೇ ಆರಾಮಿಲ್ದಂಗೆ ಅದಕ್ಕೆ ಮಾಡಿದ್ದಿಲ್ಲ. ಅವರು ಮನೆಯಿಂದ ಕೇಳತ್ತಿದ್ರು, ಆದರೆ ಇವತ್ತು ಮಾಡತ್ತೀನಿ. ನಮ್ಮ ಯಜಮಾನ್ರು ನಿನ್ನೆ ಸಂಜೆ ಅಲ್ರಿ ಮಧ್ಯಾಹ್ನಕ್ಕೆ ಒಂದು ಫ್ರೆಶ್ ಕರಿಬೇವು ಕೊತ್ತಂಬರಿ ಅದೆಲ್ಲ ತೊಗೊಂಬಂದಾರ. ಹಾಗಾಗಿ ಸೂಪರ್ ಆಕೈತಿ. ಅದನ್ನು ಮಾಡಿ ತಿನ್ಸಿ ಕಳಿಸ್ಬೇಕು. ಈ ಕಡೆ ನೀರು ಇಟ್ಟೀನಿ ಮನ್ವಿತಾಗ. ಮಸಾಲೆ ರೈಸ್ ಮಾಡೋದ ರೆಸಿಪಿ ನಾವು ಒಂದ್ಸರಿ ಶೇರ್ ಮಾಡಿಲ್ಲ, ಇವತ್ತು ಶೇರ್ ಮಾಡ್ಕೊತೀನಿ. ಎಣ್ಣೆ ಹಾಕೊಂಡೇನಿ ರೀ. ಒಂದೇ ಡಬ್ಬಿಗೆಲ್ಲ ನಾಷ್ಟಕ್ಕೂ ಬೇರೆ ಐತಿ, ಹಂಗೆ ಸ್ವಲ್ಪ ಕಡಿಮೆ ಪ್ರಮಾಣ ಮಾಡತ್ತೀನಿ. ಇಲ್ಲಿ ತಿನ್ನೋಕ್ಕೂ ಮತ್ತು ಡಬ್ಬಿಗೇನಾಗಿದ್ದರೆ ಜಾಸ್ತಿ ಮಾಡ್ಕೊತಿದ್ದೆ. ಇವತ್ತು ಕೇವಲ ಮನ್ವಿತಿನ ಡಬ್ಬಿಗೆ ಅಷ್ಟೇ ರೀ. ಆದರೂ ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ಅದು ಹಂಗೈತಿ. ನಾವೀಗ ಇದಕ್ಕೆ ಫಸ್ಟಿಗೆ ಶೇಂಗಾ ಕಾಳ್ಕೊಂಡ್ರಿ ಹುರಿದಿಟ್ಟಿರೋ ಹೇಗೆ ಸ್ವಲ್ಪ ಅದನ್ನ ಇದು ಈ ಮಸಾಲೆ ರೈಸಿಗೆ ಮನತನೋ ಊದ್ದೇ ಇರೋಂಗೆ ಸುಮ್ಮನೆ ಇರಿ. ಸ್ವಲ್ಪ ಈ ಮಸಾಲೆ ರೈಸಿಗೆ ಮೇನ್ ಹೈಲೈಟ್ ಅಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ಳೋದು. ಶೇಂಗಾ ಕಾಳು ಕರೆಕ್ಟಾಗಿ ಫ್ರೈ ಆಗಿರಬೇಕು, ಆವಾಗ ಮಸ್ತ್ ಬರ್ತೈತಿ. ಎಣ್ಣೆ ಕಾದಿಟ್ಟು ಕಾಳಂತೂ ಹುರಿದು ಹಾಕೀನಿ, ಜೀರಿಗೆ ಸಾಸಿವೆ ಹಾಕೀನಿ. ಈಗ ಉಳ್ಳಾಗಡ್ಡೆ ಹಾಕೋತಿದ್ರಿ.
ಸ್ವಲ್ಪ ಕರಿಬೇವು. ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಉಳ್ಳಾಗಡ್ಡಿನ. ಚೆಂದಾಗಿ ಫ್ರೈ ಆಗ್ಬೇಕು ರೀ, ಬಣ್ಣ ಚೇಂಜ್ ಆಗೋವರೆಗೂ ಉಳ್ಳಾಗಡ್ಡಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವ. ಟೊಮೆಟೊನ ಹಾಕೋತೀನಿ. ನೀವು ಜಾಸ್ತಿ ಮಾಡ್ಕೊತೀರಿ ಅಂದರೆ ಟೊಮೆಟೊನ 2 ಇಟ್ಕೊರಿ. ನಾವು 1 ಅಷ್ಟು ಹಚ್ಕೊಂಡಿನಿ. ಉಪ್ಪಂತ ಹಾಕೈತಿ. ಈಗ ಸ್ವಲ್ಪ ಅರಿಶಿನ ಕೊಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಹಾಕೊಂಡಿನಿ. ಟೊಮೆಟೊನೆಲ್ಲ ಮೆತ್ತಗಾಯಿತು. ನೋಡಾಕತ್ತಿಲ್ಲ ಈ ರೀತಿ ಆಗಬೇಕಂದ್ರೆ ಒಂಚೂರು ನಿಮಗೆ ಇಷ್ಟ ಆದರೆ ಈ ಟೇಸ್ಟು ಸಖತ್ತಾಗತ್ತೆ. ಬೇಕಾದ್ರೆ ಒಂದ್ಸರಿ ಮಾಡಿ ನೋಡಿರಿ. ಸಾಂಬಾರು ಪುಡಿ ಹಾಕ್ರಿ ಒಂದ್ಸರಿ. ಇದಕ್ಕೆ ಮಸಾಲೆ ರೈಸ್ ಭಾರಿ ಆಯ್ತಾ ಸಾಂಬಾರು ಪುಡಿ ಹಾಕಿ ಮಾಡೋದ್ರಿಂದ. ಇದು ನನ್ನ ಪರ್ಸ್ನಲ್ ರೆಸಿಪಿ. ಇದು ಪಲಾವ್ಗೆ ಹಾಕಿರ್ತೀನಿ ನಾನು ಒಂದ್ಸರಿ. ಪಲಾವ್ಗೆ ಹಾಕಬೇಕು, ಭಾರಿ ಆಗ್ತೈತ್ರಿ. ಅಂದ್ರೆ ಪಲಾವ್ ಆ ಥರ ಅಲ್ಲ, ಮಾಮೂಲಿ ಈಗ ಮನೆಗೆ ಏನಿರ್ತದೆ ತರಕಾರಿ ಅದಷ್ಟು ಹಾಕಿ ಮಾಡ್ತಿರ್ತಲ್ಲ, ಅದಕ್ಕೆ ಸಾಂಬಾರು ಪುಡಿಯೋಕ್ಕೆ ಸಖತ್ತಾಗುತ್ತೆ. ಸ್ವಲ್ಪ ಖಾರ ಪುಡಿ ಹಾಕೊಂಡಿದ್ದೀನಿ, ಸಾಕು. ಈಗ ಇದು ಎಲ್ಲ ಸಾಫ್ಟ್ ಆಗ್ಯಾದ್ರಿ. ಈಗ ನಾವು ಟೈಮ್ ಎಷ್ಟು ಹಾಕ್ಕೊಂಡ 8:20. ಈಗ ನೋಡ್ರಿ ನನಗೆ ಇಲ್ಲಿ ನಮ್ಗೆ ಅಡುಗೆ ಮನೆ ಹೆಂಗೈತೆ ಗೊತ್ತೈತಲ್ಲ, ಎಲ್ಲ ಹತ್ತು ಜಾಗ. ಹಾಗಾಗಿ ಅದನ್ನ ಹಾಕಿ ಕಲಿಸಿದ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಆಗೈತೆ. ಅನ್ನಕ್ಕೆ ಮೆಣಸಿನ ರೈಸ್ ಹಾಕೊಂಡೀನಿ. ಮಸ್ತಾಗಿರ್ತೈತೆ ರೀ ಮಸಾಲೆ ರೈಸ್. ಟ್ರೈ ಮಾಡ್ರಿ ಒಂದ್ಸರಿ, ಬೇಗನೆ ಆಗತ್ತೆ. ಜಾಸ್ತಿ ಕೆಲಸ ಏನೇ ಇಲ್ಲ. ಅದನ್ನ ಮಾಡಿಟ್ಕೊಂಡ್ರೆ ಮನೆಯೊಳಗಿರೋಂಥ ತರಕಾರಿ ಹಾಕೊಂಡು ಮಾಡ್ಕೋಬೋದು. ನಿಮ್ಮ ಯಜಮಾನ್ರು ಮತ್ತು ಭಾಳ ಮಾಡ್ತಾಯಿದ್ರು. ನೋಡಿರಿ, ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ರೆ ಮುಗಿತಿ. ನಮ್ಮ ಲಂಚ್ ಬಾಕ್ಸ್ ರೆಸಿಪಿ ರೆಡಿ. ಕೊತ್ತಂಬರಿ, ಕೆಂಪು ರೈಸ್, ಮಸಾಲೆ ರೈಸ್. ಅದಕ್ಕೆ ಮೇಲೆ ಕೊತ್ತಂಬರಿ ಹಾಕ್ಬಿಟ್ರೆ ಅದು ಒಂಥರ ಫಿನಿಶಿಂಗ್ ಲುಕ್ ಚಂದ ರೀ. ಮುಗಿತು. ನಾವೀಗ ಸೂಸ್ಲ ಇಡೋಣ. ಇದನ್ನು ತೆಗೆದಿಲ್ಲ ಆಗಲ್ಲ. ನೋಡಿದ್ರಲ್ಲ ನೀವು, ಮಸಾಲೆ ರೈಸಿಗೆ ಎಣ್ಣೆ ಜಾಸ್ತಿ ತಂದಿಲ್ಲರಿ ನಾನು, ಅದಕ್ಕೆ ತೆಗೆದುಬಿಟ್ಟೆ. ಅದನ್ನ ಜಾಸ್ತಿ ಆದ್ರೆ ಯಾವುದೋ ಅಡುಗೆ ಸರಿ ಆಗಲ್ಲ ರೀ, ಅದು ರುಚಿ. ಎಣ್ಣೆ ಜಾಸ್ತಿ ಆದರೆ ಇಸ ಬರ್ತದೆ. ಬಿಚ್ಕೊಳ್ಳೆ. ಇದು ಲಂಚ್ ಬಾಕ್ಸ್ ರೆಡಿ ಆಯ್ತು, ಮುಗಿಬಿಟ್ಟು. ನಮ್ಮ ಕೂಸಿಗೆ ಸೂಸ್ಲ ಕೊಟ್ಟೇನ್ರಿ. ಸೂಸ್ಲ ತಿನ್ನಾಕತ್ತೈತೆ ಇದು. ಮನು ಬಾಕ್ಸ್ ರೆಡಿ, ನೀನು ರೆಡಿಯಾ? ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ರಾಮ 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 ಹರೇ ಹರೇ
Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram 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 Hare Hare Hare. ಸ್ನೇಹಿತರೆ, ಈಗ ನಾನು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳತ್ತೀನಿ. ರಾತ್ರಿ ಅಡುಗೆಗೆ ಇವತ್ತು ಸಿಂಪಲ್ಲಾಗಿ ಮಾಡತ್ತೀನಿ ರೀ. ಯಾಕಂದ್ರೆ ಮಧ್ಯಾಹ್ನ ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಮಧ್ಯಾಹ್ನಕ್ಕೆ ಊಟಕ್ಕೆ ಮಸಾಲೆ ಮುದ್ದೆ ಮಾಡಿದ್ರಿ, ಜೋಳದ ಹಿಟ್ಟಿಂದ ಮಸಾಲೆ ಮುದ್ದೆ ಮಾಡಿದ್ದೆ, ಸೂಪರಾಗಿ ಆಗೈತೆ. ಹಾಗಾಗಿ ಅನ್ನ ಉಂಡಿಲ್ಲ, ಮುದ್ದೆ ಉಂಡು ಮೇಲೆ ಒಂದು ಸ್ವಲ್ಪ ಕಡಲೆ ಚಿಟ್ಕೊಂಡಷ್ಟು ಅನ್ನ ಊಟ ಮಾಡಿದ್ವಿ. ಹಾಗಾಗಿ ಈಗ ಮುಂಚೆನೇ ಮಾಡಿರೋ ಅನ್ನ ಸ್ವಲ್ಪ ಐತ್ರಿ. ಈಗ ಅದು ಶಾರ್ಟೇಜ್ ಆಗುತ್ತೆ. ಹಾಗಾಗಿ ಈಗ ಕುಕ್ಕರ್ನಾಗ ಒಂದು ಗ್ಲಾಸ್ ಅಕ್ಕಿ ಹಾಕೀನಿ, ಸಾಕಾಗ್ತೈತಿ. ಸ್ವಲ್ಪ ಮಧ್ಯಾಹ್ನದ ಐತಿ. ಆಮೇಲೆ ಹುಳ್ಳಿ ಕಾಳು ಕೊತ್ಸಾಗತ್ತೀನಿ ರೀ ಅದ್ರ ಜೊತೆಗೆ. ಬೇಡಪ್ಪ, ಮಧ್ಯಾಹ್ನ ಮಾಡಿದ್ದೆ, ನೀನು ಇಷ್ಟನ್ನ ಪಡಲ್ಲಲ್ಲ ಅದನ್ನು. ಹಾಗಾಗಿ ನಾನು ಬಿಸಿ ಅನ್ನ ಅದ್ರ ಜೊತೆಗೆ ಸ್ವಲ್ಪ ಇವನು ಹುಳ್ಳಿ ಕಾಳು ಕುದಿಸ್ತೀನಿ, ಕುದಿಸಿ ಅದು ಸಾರು ಮಾಡ್ತೀನಿ. ಎರಡು ಒಟ್ಟಿಗೆ ಹಾಕವು ಮಮ್ಮಿ ಅಂಡುವ ಏನು ಒಂದು ತುಡ್ಸೋದ ಅಷ್ಟೊತ್ತಿಲ್ಲ. ಒಂದೇ ಸರಿ ಎರಡು ರೆಡಿ ಆಗ್ಬಿಡ್ತಾವೆ. ಯಾಕಂದ್ರೆ ಅನ್ನ ಪ್ರಮಾಣ ಕಡಿಮೆ ಇಡುವಾಗ ಇಡ್ತೀನಿ ಅಂತ ಎರಡು ಒಟ್ಟಿಗೆ, ಬೇಳೆ ಅಥವಾ ಕಾಳು ಇನ್ನೊಂದಂತೇಳಿ. ಜಾಸ್ತಿ ಅನ್ನ ಮಾಡೋದಿದ್ದಾಗ ಇಟ್ಟಿರೋದಿಲ್ಲ. ಈಗ ಅದಾಗಲಿ 2-3 ಸಿಟಿ ಆಗತ್ತನೆ ಕುದಿತಾವೆ. ಆಮೇಲೆ ಸಾರು ಒಗ್ಗರಣೆ ಕೊಡ್ತೀನಿ ರೀ. ಇಲ್ಲಿ ಇದು ಅನ್ನ ಈಗ ಬಳಸಿಟ್ಟಿನಿ ರೀ. ಬಳಸಿಟ್ಟು ತಿಕ್ಕೊಂಡು ಬಂದು ವಾಪಸ್ ಇಟ್ಟೀನಿ. ಇದು ಮಧ್ಯಾಹ್ನದ ಇಷ್ಟು ಅನ್ನ ಹೊಡೆದಿ ಶೇಂಗಾ ಕಾಳು ನಾಳೆ ಮಾಡ್ತೀನಿ ರೀ ಉಂಡಿನ. ಎಷ್ಟು ಮಸ್ತ್ ಅದಾವೆ ಇವು ರೀ, ಕೆಂಪು ಶೇಂಗಾ. ಇವು ಎಲ್ಲ ರುಚಿ ಇರ್ತಾವೆ, ಭಾಳ ಎಣ್ಣೆ ಇರ್ತೈತಿ ಅಲ್ತನು. ಯಾವ ಶೇಂಗಾ ಅಂತಾರೆ ಕನ್ಫ್ಯೂಸ್ ಆಗ ಯಾವ್ದು ಹಬ್ಬ ಶೇಂಗಾ ಯಾವ್ದು ಶೇಂಗಾ ಅಂತೇಳಿ. ಒಟ್ಟಿನಲ್ಲಿ ಈ ಕಾಳು ಕೆಂಪು ಇರ್ತಾವೆ ನೋಡ್ರಿ, ಅದನ್ನು ರುಚಿ ಇರ್ತಾವೆ, ಸೂಪರ್ ಇರ್ತಾವೆ. ಶೇಂಗಾ ಚಟ್ನಿಗೆ ಏನಾರು ಒಟ್ಟು ಅಡುಗೆ ಮಾಡ್ತೀವಲ್ಲ, ಸಿಹಿ ಅಡುಗೆ, ಅದು ಅವಾಗ ಇದನ್ನ ಉಪಯೋಗಿಸ್ಬೇಕು ರೀ. ಈ ಕಾಳ ಹುಚ್ಚು ಬಾಳಕು. ಸ್ನೇಹಿತರೆ, ಇಷ್ಟೊಂದು ಪ್ಯಾಕಿಂಗ್ ಇತ್ತು, ಮಾಡಿದೆ ಆರ್ಡ್ರು. ಇವತ್ತಿ ನೀವು ಹೋಗ್ಕೊಡೋ ವಜೆ ಇದು ಹುಷಾರು. ದಿನ ಸಂಜೆ ಓಡೋದು ನಮ್ಮದು. ಏನಪ್ಪ ಅಂದ್ರೆ ಇಷ್ಟೊತ್ತಿಂದ ಮಾಡಿದೆ. ಇವನು ಮಲ್ಕೊಂಡಿದ್ರೆ ತನ್ಮ, ಈಗ ಎದ್ದು ಬಂದಾನ. ಇವೆರಡು ಇದ್ವು ಪ್ಯಾಕ್ ಮಾಡೋವು, ಆದ್ರೆ ಅವರು ಅಡ್ರೆಸ್ ಕಂಪ್ಲೀಟಾಗಿ ಕಳಿಸಿಲ್ಲ ರೀ. ಒಬ್ಬರು ಮೊಬೈಲ್ ನಂಬರ್ ಹಾಕಿಲ್ಲ, ಒಬ್ಬರು ಪಿನ್ ಕೋಡ್ ಹಾಕಿಲ್ಲ. ಹಾಗಾಗಿ ಇವೆರಡು ಸಾರಿನ ಹಾಗೆ ಉಳಿಸ್ಕೊಂಡಿನಿ. ಅವ್ರು ಯಾವಾಗ ಕರೆಕ್ಟ್ ಕಳಿಸ್ತಾರೋ ಈಗ ಮೆಸೇಜ್ ಹಾಕೀನಿ ರೀ, ಹಾಕಿ ಇನ್ನೊಂದು ಸರಿ ಅಂತೇಳಿ. ಅವ್ರು ಹಾಕಿದ ಮೇಲೆ ಪೂರ್ತಿ ಅಡ್ರೆಸ್ ಹಾಕಿ ಇವೆರಡನ್ನು ಕಳಿಸ್ಬೇಕು. ಇವತ್ತು ರಾತ್ರಿ ಕಳಿಸಿದ್ರಿಂದ ನಾಳೆ ಡಿಸ್ಪ್ಯಾಚ್ ಮಾಡೋದ್ರಾಗ ಇವೆರಡನ್ನು ಸೇರಿಸ್ತೀರಿ. ಏನು ಟೀ ಕೊಟ್ಟು ಕಳಿಸಿದ್ರಾ? ಹನಿ ಟೀಸ್. ಇವರಿಗೆ ನಮ್ಮ ಪಾಪ ನಮ್ಮ ಯಜಮಾನ್ರು ಇಷ್ಟು ಹಂಗೆ ಈ ಕಡೆನೇ ಗಮನ ರೀ, ಬರೀ ಮಕ್ಕಳದ ಸಡಗ್ರ. ಅವ್ರಿಗೆ ಕೆಮ್ಮಿನ ಜ್ವರ ಬಂದ್ವ, ಸೀಂತ್ನ ನೆಗಡಿ ಬಂತ, ಮಕ್ಕೊಂಡ ಎದ್ನ, ಆ್ಯಂಟಿಬಯೋಟಿಕ್ ತರಲೆ, ಬೇರೆ ತರಲ, ಆಯುರ್ವೇದಿಕ್ ತರಲೆ, ಗುಳಿಗೆ ತರಲೆ, ಉಣ್ಣ ತಿನ್ನ. ಅಲ್ಲಿ ದುಡಿತಿರ್ತಾರೆ ಅಂದ್ರೆ ಗಮನ ಇಷ್ಟು ಇಲ್ಲೇ ಇರ್ತೈತಿ. ಈ ಸೊಬ್ಬುಗಳ ಮೇಲೆ ಇಬ್ಬರು ಸೊಪ್ಪು ಅದರಲ್ರಿ, ನೆಟ್ಟಿಗೆ ಇರೋಕವಲ್ರಿ. ಒಟ್ಟು ಒಂದು ಏನಾರು ಮಾಡ್ಕೊತಿರ್ತಾರೆ, ಏನಾರು ನಾಚಿಕೆ ನೋಡ್ರಿ. ಒಂದು ಬುಕ್ ಇಟ್ಕೊತಾನೆ. ಏನಮ್ಮ ಈಗ ತೆಗ್ದಾರ ಒಳ್ಳೆ ಪಜಾನ್ ಕೊಡಾಕತ್ತಿಲ್ಲ. ಹೋಗಿ ಟೀ ಯಾರ್ದೈತೆ ತಂಬೋ, ಬಿಸ್ಕಿಟು ಟೀ ಕೊಡ್ಕೊಶಾರಿ. ಟೀ ಕುಡಿದು ನಾನು ತಂಬೋಗೋ, ಹೊಡು ಲೋಟ ತಂಬೋ. ನಮ್ಮ ಅಂಗಡಿ ಬಿಸ್ಕೆಟ್. ನಂಗೆ ಟೋಸ್ಟ್ ಬೇಕಾಗಿತ್ತು. ದೊಡ್ಡ ಚಪಾಲೆ. ಹೋಗು ತಂಬೋ ನೀವು ಮೊದಲು. ನೀವ ತಿನ್ರಪ್ಪ, ನಂಗೆ ಇಷ್ಟ ಆಗಲ್ಲ ಬಿಸ್ಕಿಟ್. ನಂಗೆ ಟೋಸ್ಟ್ ಇಷ್ಟ. 3 ಅಪ್ಪ ಹುಡುಗ ಏರು ಕೊಯ್ಯತ್ತು ಸುದ್ದು ತರಲ್ಲ, ಕೆಳಗೆ ಬಿಡಿಸಿ ಕೆಡವಿ ತರೋದು. ಏನದೀನಿ ಯಾವನು ಟೀದ ಇರ್ತೀನಲ್ಲ ನಾನು. ಮಂಗ್ಯ
ಯಾರೋ ಬಂಗ್ಯ ಮಂಗ್ಯ ಅಂತ ಏನದು ಅಂತೇಳಿ ಅವು ಹಂಗಾರಿ ಒಂದೊಂದು ಬರ್ತಿರ್ತಾವ ಬಾಯಾಗ. ಅಲ್ಲಪ್ಪ ಅಲ್ಲೇ ಬಂಗಾರಿ ಅಲ್ಲ ಬಂಗಾರಿ. ಹಾಂ ಈಗ ನೋಡ್ರಿ ಮಧ್ಯಾಹ್ನ ಊಟ. ನಮ್ಮ ಮೇಡಮ್ ಅವ್ರು ಸ್ವಲ್ಪ ಪೇಷಂಟ್ ಆಗಿದ್ರು, ಹಾಗಾಗಿ ಹೊರಗಡೆ ಪಲ್ಯ ತೊಗೊಂಬಂದಿನ್ರಿ ಇವತ್ತು. ಹೊರಗಿನ ಊಟನ ಅಂತ ಹೇಳ್ಬೋದು. ಎರಡು ಊಟ ತೊಗೊಂಬಂದಿನ್ರಿ. ಅಮ್ಮೂ ಸಾರಿ ಇತ್ರ ಮನ್ಯಾಗ ಅಚ್ಚಿ ಪಲ್ಯ ತೊಗೊಂಬಂದಾರ. ಅಕ್ಕಿ ಪಲ್ಯ ತೊಗೊಂಬಂದಿವಿ. ಒಂಥರ ಸ್ಮೆಲ್ ನೋಡಿದ್ರೆ ಊಟದ ಹೊರಗಿನ ಲಗ್ನ ಊಟ ಮಾಡೋದು. ಕೋಸಂಬರಿ ನೋಡ್ರಿ ಹೆಂಗೆ ಮಾಡ್ಯಾರ. ಬದ್ನಿಕಾಯಿ ಪಲ್ಯ ಅಂತ ಸಾರಾಗೈತೆ ಅದು. ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಸಾರಾಗೈತೆ. ಅನ್ನ ಏನದ ಕಡ್ಲಿ ಚಟ್ನಿ ನಮ್ಮ ಮನೆಗೆ ಕರೆ ತರಿಸಿದ್ರು. ಖಾಲಿ ಆಯ್ತು ರೀ, ನಮ್ಮ ಮನೆಯಿಂದ ಹಾಕ್ಬೇಕು. ಗೊತ್ತಾ ಕಡಿಮೆ ಸ್ವಲ್ಪ ಆರಾಮದಿ. ಕಡ್ಲಿ ಚಟ್ನಿ ಎಲ್ಲ ತಾರನ ಹೌದು ಕಂದ ಕರೆಕ್ಟ್ ನೀರದ್ದು ಹೊರಗೆ ಹಂಗ ಸಿಗುತ್ತದ. ಕಡ್ಲಿ ಚಟ್ನಿ ಇರಲ್ಲ, ಅದು ಟೇಸ್ಟ್ ಖಾರ ಇರುತ್ತೆ. ಹೆಸರಷ್ಟ ಕಡ್ಲಿ ಚಟ್ನಿ ಕಂದ, ಅದು ಟೇಸ್ಟು ಖಾರ. ನಾವು ಮನ್ಯಾಗ ಮಾಡಿದ್ವಿ ಮೀಡಿಯಮ್ ಇರುತ್ತೆ, ಟೇಸ್ಟ್ ಇರುತ್ತೆ, ಸ್ವಲ್ಪ 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 ಅಕ್ಕ ರೀ ತಂದಿರಲ್ಲ ಆತಾ. ಸ್ನೇಹಿತರೆ ನೋಡ್ರಿ ಹೊಸ ಸ್ಟಾಕ್ ಬಂತು. ಏನಪ್ಪ ಅಂದ್ರೆ ಲೋಟಸ್ ಬಾರ್ಡ್ರು ಸ್ಯಾರಿ ತರಿಸಿದ್ದೀನಿ. ಭಾಳ ಟ್ರೆಂಡಿಂಗ್ ಇರೋಂಥ ಸೀರೆ ಇದೆ. ಏನು ಸೂಪರ್ ಆಗೈತೆ ಅಂದ್ರೆ ಸೀರೆ. ಕಲರ್ ನೋಡ್ರಿ ಕಾಫಿ ಬ್ರೌನು, ರಾಯಲ್ ಬ್ಲೂ, ಇದು ರಾಯಲ್ ಬ್ಲೂ, ಕಾಫಿ ಬ್ರೌನು. ಆಮೇಲೆ ಇರೋ ಕಲರು ಮೆರೂನ್ ಕಲರ್ ಒಂದು ಐತ್ರಿ. ಕಾಫಿ ಬ್ರೌನು ರಾಯಲ್ ಬ್ಲೂ ಜಾಸ್ತಿ ಐತಿ. ಇದು ನೋಡ್ರಿ ಮೆರೂನ್ ಕಲರ್ ಎಷ್ಟು ಚಂದ ಐತಿ, ಸಕ್ಕತ್ತಾಗಿ ಬಂದೈತಿ. ಓಪನ್ ಮಾಡಿದ್ದೀನಿ ಸೀರೆ ನಿಮಗೆ. ವಾವ್, ಝೂಮ್ ಹಾಕಂದೇನು ಬಾರ್ಡರ್ ಬಟ್ಟೆ ನೋಡ್ರಿ ಸಾಫ್ಟ್ ಐತಿ. ಝೂಮ್ ಹಾಕಿದ್ರೆ ಬಾರ್ಡರ್ ಲೋಟಸ್ ಬಾರ್ಡರ್ ಸಕ್ಕತ್ತಾಗಿ. ಮೆರೂನ್ ಕಲರ್ ಲವರ್ಸ್ ಭಾಳ ಜನ ಅದ ರೀ. ಮೆರೂನ್ ಕಲರ್ ಎಷ್ಟು ಪ್ರತಿ ಸೀರೆ ಒಳಗೆ ಮೆರೂನ್ ಕಲರ್ ಕೇಳೋರು ಜಾಸ್ತಿ ಜನ. ಅಂದ್ರೆ ಕಾಫಿ ಬ್ರೌನು ರಾಯಲ್ ಬ್ಲೂ ಅವು ಎರಡು ಆದಮೇಲೆ ಬಾಟಲ್ ಗ್ರೀನ್ ಆದಮೇಲೆ ಮೆರೂನ್ ಕೇಳೋದು ಜಾಸ್ತಿ ಜನ. ಮೆರೂನ್ ಕಲರು, ಕಾಫಿ ಬ್ರೌನ್ ಜಾಸ್ತಿ ಇದೆ. ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಪಿಂಕ್ ಕಲರ್ ಒಂದು ಐತೆ ನೋಡಿ, ರಾಣಿ ಪಿಂಕ್ ಸಕ್ಕತ್ತಾಗಿ ಐತೆ. ಬಾರ್ಡರ್ ನೋಡಿ ಹಾಲಿ ತಗೊಟ್ಟು ಈರಾಣಿ ಪಿಂಕ್ ಇಲ್ಲಿ ನೋಡಿ ಏನು ಸಕ್ಕತ್ತಾಗೈತೆ. ಇವು ಒಂದಿಷ್ಟು ಬುಕ್ಕಿಂಗ್ ಆಗ್ಯಾವ. ಬುಕ್ಕಿಂಗ್ ಆಗಿದ್ದು ಸಪ್ರೇಟ್ ತೆಗಿಬೇಕು, ಪಟ್ ಪಟ್ ನಾಳೆ ಕಳಿಸ್ಬೇಕು. ಇನ್ನು ಈಗ ಬರ್ತಿದ್ವಿ ಸ್ಟಾಕು, ಈಗ ಓಪನ್ ಮಾಡ್ಕೊಂಡು ಹೋಗೈತೆ. ಅಡುಗೆ ಮಾಡ್ಬೇಕು, ಅಡುಗೆ ಎಲ್ಲ ಐತಿ. ಮಧ್ಯಾಹ್ನದ್ದು ಸ್ವಲ್ಪ ಸಾರು ಒಗ್ಗರಣೆ ಕೊಡ್ಬೇಕಷ್ಟ. ಇವೆರಡು ಲಾಸ್ಟ್ ಟೈಮ್ ಖಾಲಿ ಆಗಿರೋಂಥ ಸ್ಟಾಕ್ ಇದೆ. ಈ ಬಾರ್ಡ್ರು ಬೇಕಂತೆ ಒಂದಿಬ್ಬರು ಕಸ್ಟಮರ್ ಭಾಳ ಜನ, ಒಂದಿಬ್ಬರು ಭಾಳ ಕೇಳತ್ತಿದ್ರು, ಅಕ್ಕ ನಮ್ಗೆ ತರಿಸ್ಕೊಡ್ರಿ, ನಮ್ಗೆ ಸೀರೆ ಭಾಳ ಇಷ್ಟ ಆಗೈತಿ ಅಂತೇಳಿ. ಹಾಗಾಗಿ ಇದನ್ನ ಇಬ್ಬರು ಕೇಳಿದಕ್ಕೆ ಅವ್ರಿಬ್ಬರಿಗೆ 2 ಪೀಸ್ ಸಪ್ರೇಟಾಗಿ ತರಿಸಿದ್ದೇವೆ. ಈ ಸೀರೆ ಭಾರಿ ಮಸ್ತ್ ಐತೆ ಸೀರೆ. ಎರಡು ಎದಕ್ಕಂದ್ರೆ ನೀಟಾಗಿ ಫೋಲ್ಡಿಂಗ್ ನೀಟಾಗಿ ಕುದಿರ್ತಾವ ಅಂತ ಹಾಕಿರ್ತಾರೆ. ಆಮೇಲೆ ಈ ಸೀರೆ ಕಲಂಕರಿ ಡಿಸೈನ್ ಮಾರ್ಚ್ ಮೇಲೆ ಫ್ಯಾಬ್ರಿಕ್ ರೀ. ಬಿಡಿಸಿ ಎಷ್ಟು ಜೋಡಿಸ್ತೀನಿ ಈಗ ಊಟ ಮಾಡ್ಬೇಕಿನ್ನು.